ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ಅವಧಿಯಲ್ಲಿ ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಜನಸಂಖ್ಯೆ ಬೆಳವಣಿಗೆ, ಜನಸಂಖ್ಯೆ ಸಂಯೋಜನೆಯನ್ನು ಕುರಿತು ತಿಳಿದುಕೊಳ್ಳಲಾಯಿತು. ಇವತ್ತಿನ ಅವಧಿಯಲ್ಲಿ ಭಾರತದ ಜನಸಂಖ್ಯೆಯಲ್ಲಿನ ವಲಸೆಯ ವಿಧಗಳು, ವಲಸೆಯಿಂದ ಉಂಟಾಗುವ ಪರಿಣಾಮಗಳನ್ನು ಹಾಗೂ ವಲಸೆಯನ್ನು ನಿಯಂತ್ರಿಸುವಂಥ ಅಂಶಗಳನ್ನು, ಅಲ್ಲದೆ ಭಾರತದ ಮಾನವ ಅಭಿವೃದ್ಧಿಯ ಸೂಚ್ಯಂಕ ಕುರಿತು ತಿಳಿಯೋಣ. ವಲಸೆ ಎಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಜನರು ಹೋಗಿ ನೆಲೆಸುವುದನ್ನು ವಲಸೆ ಎಂದು ಕರೆಯುವರು. ಭಾರತದ ಜನಗಣತಿಯ ಪ್ರಕಾರ ವಲಸೆಯ ಅರ್ಥವನ್ನು ಈ ರೀತಿಯಾಗಿ ಅರ್ಥೈಸಲಾಗುವುದು. ಹುಟ್ಟಿದ ಸ್ಥಳ ಅಥವಾ ವಾಸಸ್ಥಳ ಬದಲಾವಣೆಯನ್ನು ವಲಸೆ ಎಂದು ಪರಿಗಣಿಸಲಾಗುವುದು. ಜನಗಣತಿಯ ಸಂದರ್ಭದಲ್ಲಿ ಮಾಹಿತಿ ಸಂಗ್ರಹಿಸುವಾಗ ಒಬ್ಬ ವ್ಯಕ್ತಿ ಆತ ವಾಸಿಸುವ ಸ್ಥಳದಲ್ಲಿ ಜನಿಸಿರದಿದ್ದಲ್ಲಿ ಆತನನ್ನು ವಲಸಿಗ ಎಂದು ಗುರುತಿಸಲಾಗುವುದು ಅಥವಾ ಪರಿಗಣಿಸಲಾಗುವುದು. ಹಾಗಾದರೆ ಈ ವಲಸೆ ಯಾವ ಕಾರಣಕ್ಕಾಗಿ ಏರ್ಪಡ್ತಾ ಇದೆ ಎಂಬ ವಿಷಯವನ್ನು ತಿಳಿಯೋಣ. ವಲಸೆಗೆ ಕಾರಣಗಳು. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ಬದಲಾವಣೆಗೆ ವಲಸೆ ಮುಖ್ಯ ಕಾರಣವಾಗುತ್ತಾ ಇದೆ. ಈ ವಲಸೆಯು ಅನೇಕ ಕಾರಣಗಳಿಂದಾಗಿ ಏರ್ಪಡುವುದು. ಈ ವಲಸೆಗೆ ಮುಖ್ಯವಾದ ಕಾರಣಗಳಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಅಂಶಗಳು ಸೇರಿದಂತೆ ಹಲವಾರು ಕಾರಣಗಳು ಈ ವಲಸೆಗೆ ಕಾರಣಗಳಾಗಿರುತ್ತವೆ. ಅವುಗಳಲ್ಲಿ ಪ್ರಮುಖವಾದಂಥ ಅಂಶಗಳನ್ನು ಕುರಿತು ತಿಳಿಯೋಣ. ಒಂದನೇದಾಗಿ ವಿವಾಹ. ಭಾರತ ವಿಶಾಲವಾದಂಥ ರಾಷ್ಟ್ರವಾಗಿದ್ದು ದೇಶದ ಅತ್ಯಂತ ಈ ವಲಸೆಗೆ ಮುಖ್ಯವಾದಂಥ ಒಂದು ಸಾಮಾಜಿಕ ಕಾರಣವಾಗಿ ವಿವಾಹ ಎಂಬುದನ್ನು ಇಲ್ಲಿ ಗುರುತಿಸಲಾಗಿದೆ. ವಿವಾಹವು ಒಂದು ಪ್ರಮುಖವಾದ ಸಾಮಾಜಿಕ ಅಂಶವಾಗಿದ್ದು ಮದುವೆಯಾದ ನಂತರ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತನ್ನ ಗಂಡನ ಮನೆಗೆ ತಾನು ಹುಟ್ಟಿದಂಥ ಪ್ರದೇಶವನ್ನು ಬಿಟ್ಟು ಹೋಗಬೇಕಾಗುವುದು. ಈ ರೀತಿಯಾಗಿ ಭಾರತದ ಪ್ರತಿಯೊಬ್ಬ ಮಹಿಳೆಯು ತನ್ನ ಜನ್ಮಸ್ಥಳವನ್ನು ಬಿಟ್ಟು ತನ್ನ ಗಂಡನ ಮನೆಗೆ ಹೋಗಬೇಕಾದಂಥ ಪದ್ಧತಿ ಏನೋ ಏರ್ಪಟ್ಟಿರ್ತಾ ಇದೆ. ಅದನ್ನು ನಾವಿಲ್ಲಿ ಪರಿಗಣಿಸಿದಾಗ ವಿವಾಹವು ಜನರ ವಲಸೆಗೆ ಕಾರಣವಾಗಿದೆ. ಎರಡನೇದು ಉದ್ಯೋಗ ಮಾನವನ ಆರ್ಥಿಕ ಬದುಕನ್ನು ನಿರ್ಧರಿಸುವುದಾಗಿದೆ. ಉದ್ಯೋಗಕ್ಕಾಗಿ ಬಹುಪಾಲು ಜನರು ಒಂದು ಸ್ಥಳದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಏರ್ಪಡುವುದು. ಇಂದಿನ ಅವಧಿಯಲ್ಲಿ ಉದ್ಯೋಗಕ್ಕಾಗಿ ಗ್ರಾಮೀಣ ಪ್ರದೇಶದಿಂದ ನಗರದಂಥ ಪ್ರದೇಶಗಳಿಗೆ ವಲಸೆ ಹೋಗುತ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನರಿಗೆ ಕೃಷಿ ಕ್ಷೇತ್ರ ಉದ್ಯೋಗವನ್ನು ಒದಗಿಸಲಾರದು. ಈ ಕಾರಣದಿಂದಾಗಿ ಉದ್ಯೋಗವನ್ನು ಅರಸಿ ಕೈಗಾರಿಕಾ, ವಾಣಿಜ್ಯ ಕೇಂದ್ರಗಳು, ಅನೇಕ ಸೇವಾ ಕ್ಷೇತ್ರಗಳಿಗೆ ಅಪಾರ ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶದ ಜನರು ವಲಸೆ ಹೋಗುವುದು ಕಂಡುಬರುವುದು. ಆ ಕಾರಣದಿಂದಾಗಿ ಉದ್ಯೋಗವು ಈ ಭಾರತದ ಜನಸಂಖ್ಯೆ ವಲಸೆಗೆ ಮತ್ತೊಂದು ಪ್ರಮುಖ ಕಾರಣವಾಗಿದೆ. ಮೂರನೆಯ ಕಾರಣ ಶಿಕ್ಷಣ. ಗ್ರಾಮೀಣ ಪ್ರದೇಶಗಳು
ಉತ್ತಮವಾದಂಥ ಶೈಕ್ಷಣಿಕ ಸೌಲಭ್ಯಗಳ ಕೊರತೆಯನ್ನು ಹೊಂದಿರುವಂಥ ಪ್ರದೇಶಗಳಾಗಿದ್ದು, ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ತಕ್ಕಂಥ ಉದ್ದೇಶದಿಂದ ಜನರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದು ಸರ್ವಸಾಮಾನ್ಯವಾಗಿದೆ. ವ್ಯಾಸಂಗ ಮುಗಿದ ಮೇಲೆ ವಿದ್ಯಾರ್ಥಿಗಳು ಅವರ ಜೀವನೋಪಾಯಕ್ಕಾಗಿ ನಗರದಂಥ ಪ್ರದೇಶಗಳಿಗೆ ಹೋಗಬೇಕಾದಂಥದ್ದು ಸಹ ಇಲ್ಲೇ ಕಂಡುಬರ್ತಾ ಇದೆ. ಈ ನಿಟ್ಟಿನಲ್ಲಿ ಶಿಕ್ಷಣವು ಈ ಜನಸಂಖ್ಯಾ ವಲಸೆಗೆ ಮತ್ತೊಂದು ಕಾರಣವಾಗಿ ಪರಿಣಮಿಸಿದೆ. ನಾಲ್ಕನೆಯ ಒಂದು ಅಂಶ ಭದ್ರತಾ ಕೊರತೆ. ಇದು ಒಂದು ರಾಜಕೀಯ ಅಂಶವಾಗಿದ್ದು, ಈ ರಾಜಕೀಯ ಅವಘಡಗಳು ಹಾಗೂ ಧಾರ್ಮಿಕ ಸಂಘರ್ಷಗಳು ಕೆಲವು ವೇಳೆ ವಲಸೆಗೆ ಪೂರಕವಾಗಿ ಗುರುತಿಸಲ್ಪಟ್ಟಿರುತ್ತದೆ. ಕೆಲವು ವರ್ಷಗಳಿಂದ ಭಾರತದ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಅಶಾಂತಿಯಂಥ ಸನ್ನಿವೇಶಗಳು ಕಂಡುಬರುವುದನ್ನು ನಾವಿಲ್ಲಿ ಗಮನಿಸಬಹುದು. ಆ ಭಾಗದಲ್ಲಿ ವಾಸಿಸುವಂಥ ಜನರು ಅಂಥ ಅಶಾಂತಿ ಸ್ಥಿತಿ ತಲೆದೋರಿದಾಗ ಅಲ್ಲಿ ವಾಸಿಸ್ತಕ್ಕಂಥ ಜನರು ತಮಗೆ ಸೂಕ್ತವಾದಂಥ ಪ್ರದೇಶಗಳ ಕಡೆಗೆ ವಲಸೆ ಹೋಗುವುದು ಅನಿವಾರ್ಯವಾಗುವುದು. ಈ ಕಾರಣದಿಂದ ಭದ್ರತಾ ಕೊರತೆಯು ಒಂದು ಪ್ರಮುಖ ವಲಸೆಗೆ ಕಾರಣ ಎಂದು ಪರಿಗಣಿಸಲ್ಪಟ್ಟಿದೆ. ಈ ರೀತಿಯಾಗಿ ಅನೇಕ ಕಾರಣಾಂತರಗಳಿಂದಾಗಿ ಭಾರತದ ಜನಸಂಖ್ಯೆಯಲ್ಲಿ ವಲಸೆ ನಿರಂತರವಾಗಿ ಏರ್ಪಡುವುದು. ಹಾಗಾದರೆ ಈ ವಲಸೆ ಯಾವ ರೀತಿಯಲ್ಲಿ ಏರ್ಪಡುವುದು ಎಂಬುದನ್ನು ಮತ್ತೆ ನಾವು ತಿಳಿಯೋಣ. ವಲಸೆಯ ವಿಧಗಳು. ವಲಸೆಯನ್ನು ಅಧ್ಯಯನದ ದೃಷ್ಟಿಯಿಂದ ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಒಂದು ಆಂತರಿಕ ವಲಸೆ, ಎರಡನೇದು ಅಂತಾರಾಷ್ಟ್ರೀಯ ವಲಸೆ. ಆಂತರಿಕ ವಲಸೆ ಎಂದರೆ ಒಂದು ದೇಶದೊಳಗೆ ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವುದನ್ನು ಆಂತರಿಕ ವಲಸೆ ಎಂದು ಕರೆಯುವರು. ಭಾರತದಲ್ಲಿ ಏರ್ಪಡುವಂಥ ಈ ಆಂತರಿಕ ವಲಸೆಯನ್ನು 4 ರೀತಿಯಲ್ಲಿ ವಿಂಗಡಿಸಲಾಗಿದೆ. ಒಂದು ಹಳ್ಳಿಯಿಂದ ಹಳ್ಳಿಗೆ, ಎರಡನೇದು ಹಳ್ಳಿಯಿಂದ ನಗರಕ್ಕೆ, ಮೂರನೇದು ನಗರದಿಂದ ನಗರಗಳಿಗೆ, 4 ನಗರದಿಂದ ಹಳ್ಳಿಗೆ. ಹಳ್ಳಿಯಿಂದ ಹಳ್ಳಿಗೆ ಇದು ಭಾರತದಲ್ಲಿ ಏರ್ಪಡುವಂಥ ಜನಸಂಖ್ಯಾ ವಲಸೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವುದು. ದೇಶದ ಒಟ್ಟು ವಲಸೆಯ 65.2% ವಲಸೆ ಈ ರೀತಿಯದ್ದಾಗಿದೆ. ಈ ಪ್ರಕಾರದಲ್ಲಿ ಮಹಿಳೆಯರ ವಲಸೆಯು ಪ್ರಧಾನವಾಗಿರುತ್ತದೆ. ಹೀಗಾಗಿ ಇದನ್ನು ಸ್ತ್ರೀ ವಲಸೆ ಅಂತೂ ಸಹ ಕರೆಯಬಹುದು. ಅಲ್ಲದೆ ಇದು ವೈವಾಹಿಕ ವಲಸೆಗೆ ಉತ್ತಮ ಉದಾಹರಣೆಯಾಗಿದೆ. ಜೊತೆಗೆ ಕಾರ್ಮಿಕರು ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಸುಗ್ಗಿ ಕಾಲದಲ್ಲಿ ತಮ್ಮ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವುದು ಅನಿವಾರ್ಯವಾಗಿರುತ್ತದೆ. ಇದನ್ನು ಹಳ್ಳಿಯಿಂದ ಹಳ್ಳಿಗೆ ನಡೆಯುವಂಥ ವಲಸೆ ಎಂದು ಗುರುತಿಸಲಾಗಿದೆ. ಎರಡನೇದು ಹಳ್ಳಿಯಿಂದ ನಗರಕ್ಕೆ. ಈ ಹಳ್ಳಿಯಿಂದ ಜನರು ನಗರ ಪ್ರದೇಶಗಳಿಗೆ ಉದ್ಯೋಗವನ್ನು ನಡೆಸಿಕೊಂಡು ಅಥವಾ ನಗರದ ಮೂಲಭೂತ ಸೌಲಭ್ಯಗಳಿಗೆ ಮಾರು ಹೋಗಿ ಏರ್ಪಡುವಂಥ ವಲಸೆಯ ವಿಧವಾಗಿದ್ದು, ದೇಶದ ಜನಸಂಖ್ಯೆಯಲ್ಲಿ ಕಂಡುಬರುವಂಥ ಒಟ್ಟು ವಲಸೆಯಲ್ಲಿ 17.6% ವಲಸೆಯು ಈ ರೀತಿಯಲ್ಲಿ ಏರ್ಪಡುವುದು. ಹಳ್ಳಿಯಿಂದ ನಗರಗಳಿಗೆ ವಲಸೆಯ ಗ್ರಾಮೀಣ ಪ್ರದೇಶಗಳಿಂದ ತಳ್ಳುವ ಅಥವಾ ಆಕರ್ಷಕ ಹಾಗೂ ನಗರ ಪ್ರದೇಶಗಳು ಸೆಳೆಯುವ ಕಾರಣಗಳಿಂದಲೂ ಕೂಡ ಈ ವಿಧದ ವಲಸೆ ಕಂಡುಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಬ್ಬರೂ ವಲಸೆ ಹೋಗುತ್ತಾರೆ. ಆದರೆ ಇಲ್ಲಿ ಪುರುಷರ ವಲಸೆಯ ಪ್ರಮಾಣ ಹೆಚ್ಚಾಗಿರುತ್ತದೆ. ಇದು ಗಣನೀಯವಾಗಿ ಜನಸಂಖ್ಯೆ ಹಂಚಿಕೆ ಮೇಲೆ ಹೆಚ್ಚು ಪ್ರಭಾವ ಬೀರುವಂಥ ವಲಸೆಯಾಗಿದೆ. ಇದರಿಂದಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶದ ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಉಂಟಾಗಲಿಕ್ಕೆ ದೇಶದ ಈ ವಲಸೆಯ ವಿಧ ಕಾರಣವಾಗಿದೆ. ನಗರದಿಂದ ನಗರಗಳಿಗೆ ಈ ಪ್ರಕಾರದ ವಲಸೆಯು ದೇಶದ ಒಟ್ಟು ವಲಸೆಯಲ್ಲಿ 11.2% ಏರ್ಪಡುವುದು. ಸಾಮಾನ್ಯವಾಗಿ ಜನರು ಕಡಿಮೆ ಅನುಕೂಲತೆಗಳನ್ನು ಹೊಂದಿರುವಂಥ ಪಟ್ಟಣದಿಂದ ನಗರೀಕರಣಗೊಂಡು ಹೆಚ್ಚು ಅಭಿವೃದ್ಧಿ ಹೊಂದಿರುವಂಥ ನಗರ ಪ್ರದೇಶಗಳಿಗೆ
ವ್ಯಾಪಾರದ ಸದುದ್ದೇಶದಿಂದ ವರ್ಗಾವಣೆಗೊಳ್ಳುವಂಥ ಸಾಧ್ಯತೆ ಇರುತ್ತದೆ. ಈ ರೀತಿಯ ಒಂದು ವಲಸೆಯನ್ನು ನಗರದಿಂದ ನಗರಗಳಿಗೆ ಎಂದು ಗುರುತಿಸಲ್ಪಡುವುದು. ನಗರದಿಂದ ಹಳ್ಳಿಗೆ ಏರ್ಪಡುವಂಥ ವಲಸೆಯ ಮತ್ತೊಂದು ವಲಸೆಯ ವಿಧ. ಪ್ರಸ್ತುತ ನಗರ ಪ್ರದೇಶಗಳು ಪರಿಸರ ಮಾಲಿನ್ಯದಲ್ಲಿ ಸಿಲುಕಿ ಪರಿತಪಿಸುವಂಥ ಸ್ಥಿತಿಯಲ್ಲಿ ಇವತ್ತು ನಾವು ನೋಡ್ತಿದ್ದೇವೆ. ಇಂಥ ಒಂದು ಪರಿಸರದಿಂದ ಮುಕ್ತವಾಗಿ ಬದುಕುವ ಉದ್ದೇಶವನ್ನಿಟ್ಟುಕೊಂಡು ನಗರ ಬದುಕು ಬೇಡ ಎಂದೆನಿಸಿದಾಗ ಗ್ರಾಮೀಣ ಪ್ರದೇಶದ ಒಂದು ವ್ಯಾಪ್ತಿಯಲ್ಲಿ ಬಂದು ನೆಲೆಸುವಂಥ ಜನಸಂಖ್ಯೆ ವಲಸೆಯು ಕೂಡ ಭಾರತದ ಆಂತರಿಕ ವಲಸೆಯಲ್ಲಿ ಕಂಡುಬರುವುದು. ನಿವೃತ್ತಿ ಹೊಂದಿದ ಮತ್ತು ವೃದ್ಧರು ತಮ್ಮ ಅಂತಿಮ ದಿನಗಳನ್ನು ನಗರ ಪ್ರದೇಶಗಳ ಸುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಕಳೆಯಬೇಕಾದಂಥ ಉದ್ದೇಶವನ್ನಿಟ್ಟುಕೊಂಡು ನಗರದಿಂದ ಗ್ರಾಮೀಣ ಪ್ರದೇಶಕ್ಕೆ ವಲಸೆ ಹೋಗುತ್ತಾರೆ. ಈ ರೀತಿಯಾಗಿ ಈ ಆಂತರಿಕ ವಲಸೆಯು ಏರ್ಪಡುವುದನ್ನು ಭಾರತದ ಜನಸಂಖ್ಯೆ ವಲಸೆಯಲ್ಲಿ ಗುರುತಿಸಲಾಗಿದೆ. ಈ ಆಂತರಿಕ ವಲಸೆಯನ್ನು ಮತ್ತೊಂದು ರೀತಿಯಲ್ಲಿ ಇಲ್ಲೇ ಅರ್ಥೈಸ್ತಕ್ಕಂಥದ್ದು ಅದೇನೆಂದರೆ ಅಂತಾರಾಜ್ಯ ವಲಸೆ ಮತ್ತು ಆಂತರಿಕ ವಲಸೆ ಎಂದು ವಿಂಗಡಿಸಲಾಗಿದೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವಲಸೆ ಹೋಗುವುದನ್ನು ಅಂತಾರಾಜ್ಯ ವಲಸೆ ಎಂದು ಕರೆಯುವರು. ಉದಾಹರಣೆಗೆ ಕರ್ನಾಟಕದಿಂದ ಆಂಧ್ರ ಪ್ರದೇಶ, ಡೆಲ್ಲಿಯಿಂದ ಕಲ್ಕತ್ತಾ ಇದಕ್ಕೆ ಸೂಕ್ತ ಉದಾಹರಣೆಯಾಗಿ ಪರಿಗಣಿಸಬಹುದು. ಮತ್ತೊಂದು ಆಂತರಿಕ ರಾಜ್ಯ ವಲಸೆ. ಜನರು ಒಂದು ರಾಜ್ಯದ ಒಳಗಡೆ ವಲಸೆ ಹೋಗುವುದನ್ನು ಆಂತರಿಕ ರಾಜ್ಯ ವಲಸೆ ಎಂದು ಕರೆಯಬಹುದು. ಉದಾಹರಣೆಗೆ ಗದಗದಿಂದ ಬೆಂಗಳೂರು, ಚಾಮರಾಜನಗರದಿಂದ ಮೈಸೂರು, ಮೈಸೂರಿನಿಂದ ಬೆಂಗಳೂರಿಗೆ ಜನರು ವಲಸೆ ಹೋಗಿದ್ದನ್ನು ಇದಕ್ಕೆ ಸೂಕ್ತ ಉದಾಹರಣೆಯನ್ನಾಗಿ ಪರಿಗಣಿಸಬಹುದು. ಅಂತಾರಾಷ್ಟ್ರೀಯ ವಲಸೆ. ಜನರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ವಲಸೆ ಹೋಗುವುದನ್ನು ಅಂತಾರಾಷ್ಟ್ರೀಯ ವಲಸೆ ಎಂದು ಕರೆಯುವರು. ಈ ಅಂತಾರಾಷ್ಟ್ರೀಯ ವಲಸೆಯನ್ನು ಎರಡು ರೀತಿಯಲ್ಲಿ ಹೆಸರಿಸಬಹುದು. ಒಂದು ಒಳವಲಸೆ, ಎರಡನೇದು ಹೊರವಲಸೆ ಎಂದು. ಒಂದು ದೇಶದ ಹೊರಗೆ ಹೋಗಿ ನೆಲೆಸುವುದನ್ನು ಹೊರವಲಸೆ ಎಂದು, ಹಾಗೂ ಅದೇ ರೀತಿಯಾಗಿ ಒಂದು ದೇಶ ಸ್ವೀಕರಿಸುವ ವಲಸೆಯನ್ನು ಒಳವಲಸೆ ಎಂದು ಕರೆಯುವರು. ಇಂತಹ ಅಂತಾರಾಷ್ಟ್ರೀಯ ವಲಸೆ 1947ರಲ್ಲಿ ಭಾರತ ವಿಭಜನೆಗೊಂಡ ಸಂದರ್ಭದಲ್ಲಿ ಭಾರತದಿಂದ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಗೂ ಮತ್ತು ಆ ದೇಶಗಳಿಂದ ಭಾರತಕ್ಕೆ ಅಧಿಕ ಪ್ರಮಾಣದಲ್ಲಿ ಜನಸಂಖ್ಯೆ ವಲಸೆ ಏರ್ಪಟ್ಟಿರ್ತಕ್ಕಂಥದ್ದನ್ನು ಕಾಣಬಹುದು. ಈ ವಲಸೆಯನ್ನು ಅತ್ಯಂತ ವಿಶೇಷವಾದಂಥ ಅರ್ಥದಲ್ಲಿ ಅರ್ಥೈಸಲಾಗಿದೆ. 1947ರಲ್ಲಿ ಏರ್ಪಟ್ಟಂಥ ಈ ಮಾನವ ಸಮೂಹದ ವಲಸೆಯು ಬೃಹತ್ ಪ್ರಮಾಣದ ಮಾನವ ಸಮೂಹದ ವಲಸೆಯಾಗಿ ಪರಿಗಣಿಸಲಾಗಿದೆ. ಜನಸಂಖ್ಯೆ ವಲಸೆಯ ಪರಿಣಾಮಗಳು. ಜನಸಂಖ್ಯೆ ವಲಸೆಯಿಂದ ಉಂಟಾಗುವಂಥ ಅನೇಕ ಪರಿಣಾಮಗಳನ್ನು ಇಲ್ಲಿ ನಾವು ಕಾಣಬಹುದು. ಈ ವಲಸೆಯ ಪರಿಣಾಮಗಳಲ್ಲಿ ಮುಖ್ಯವಾಗಿ ಧನಾತ್ಮಕ ಪರಿಣಾಮಗಳು, ಋಣಾತ್ಮಕ ಪರಿಣಾಮಗಳೆಂದು ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದನೇದು ಧನಾತ್ಮಕವಾಗಿರುವ ಪರಿಣಾಮಗಳು. ವಲಸೆಯಿಂದ ಅಧಿಕ ಜನಸಾಂದ್ರತೆಯನ್ನು ಒಂದು ಪ್ರದೇಶದಲ್ಲಿ ನಾವು ನಿಯಂತ್ರಿಸಬಹುದು. ಒಂದು ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಸುಲಭವಾಗಿ ಪಡೆದುಕೊಳ್ಳುವುದಕ್ಕೆ ಈ ವಲಸೆ ಸಹಾಯಕವಾಗಿರುವುದು. ಅಲ್ಲದೆ ಕಾರ್ಮಿಕರ ಕೊರತೆಯನ್ನು ಎದುರಿಸುವಂಥ ಪ್ರದೇಶಗಳಲ್ಲಿ ಈ ವಲಸೆಯಿಂದ ಕಾರ್ಮಿಕರ ಕೊರತೆಯ ಸಮಸ್ಯೆಯನ್ನು ಹೋಗಲಾಡಿಸಬಹುದು. ಒಂದು ಪ್ರದೇಶದಲ್ಲಿ ಇರತಕ್ಕಂಥ ಜನಸಂಖ್ಯೆ ರಚನೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಈ ವಲಸೆಯಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದಲ್ಲದೆ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸುವಂಥ ಒಂದು ಸ್ಥಿತಿಯನ್ನು ಈ ವಲಸೆಯಿಂದ ನಾವು ನಿರ್ಮಿಸಿಕೊಳ್ಳಬಹುದು. ಇಂಥ ಧನಾತ್ಮಕ ಪರಿಣಾಮಗಳು ಈ ವಲಸೆಯಿಂದ ಉಂಟಾಗ್ತಾ ಇದೆ ಎಂಬುದನ್ನು ಇಲ್ಲೇ ತಿಳಿಯಬಹುದು. ಎರಡನೆಯ ಮುಖ್ಯ ಪರಿಣಾಮ ಋಣಾತ್ಮಕ ಪರಿಣಾಮಗಳು. ಈ ವಲಸೆಯಿಂದ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಜನಸಾಂದ್ರತೆ ಮತ್ತು ಜನಸಂಖ್ಯೆ ಹಂಚಿಕೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಇದಲ್ಲದೆ ಮತ್ತೊಂದು ಋಣಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಎಂದರೆ ಹಳ್ಳಿಯಿಂದ ನಗರಗಳಿಗೆ ವಲಸೆ ಹೋಗ್ತಕ್ಕಂಥ ಈ ವಲಸಿಗರಿಂದಾಗಿ ನಗರ ಪ್ರದೇಶದಲ್ಲಿ ಕೊಳಚೆಯಂಥ ಪ್ರದೇಶಗಳು ಹೆಚ್ಚು ನಿರ್ಮಾಣಗೊಳ್ತಕ್ಕಂಥ ಸಾಧ್ಯ ಆಗ್ತಾ ಇದೆ. ಅಲ್ಲದೆ ಗ್ರಾಮೀಣ ಪ್ರದೇಶದ ಬಹುಪಾಲು ಜನರು ನಗರದಂಥ ಪ್ರದೇಶಗಳಿಗೆ ಹೋಗಿ
ಉದ್ಯೋಗ ಅವಕಾಶಗಳನ್ನು ಅರಿಸಿಕೊಂಡು ಉದ್ಯೋಗ ಅವಕಾಶಗಳು ದೊರೆಯದೇ ಇದ್ದಾಗ ಅಲ್ಲಿ ತಮ್ಮ ಬದುಕಿನ ನಿರ್ವಹಣೆಗಾಗಿ ಅನೈತಿಕವಾದಂಥ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗುವಂಥ ಸನ್ನಿವೇಶಗಳು ಸಹ ಸಹಜವಾಗಿ ನಿರ್ಮಾಣಗೊಳ್ಳುತ್ತವೆ. ವ್ಯಭಿಚಾರ, ಅನೈತಿಕ ಚಟುವಟಿಕೆಗಳಾಗಿರ್ತಕ್ಕಂಥ ಕೊಲೆ, ಸುಲಿಗೆ, ದರೋಡೆಯಂಥ ಸಾಮಾಜಿಕ ಸಮಸ್ಯೆಗಳು ಸಹಜವಾಗಿ ಉದ್ಭವಿಸುತ್ತವೆ. ಅದೇ ರೀತಿಯಾಗಿ ನಗರದಂಥ ಒಂದು ಪ್ರದೇಶಗಳು ಸೂಕ್ತವಾದಂಥ ಸೌಲಭ್ಯಗಳನ್ನು ಹೊಂದಿದ್ದು ವಲಸೆಯ ಜನಸಂಖ್ಯೆ ಹೆಚ್ಚಳ ಆದಾಗ ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಯೋಜನೆಗಳ ಮೇಲೆ ಹೆಚ್ಚು ಒತ್ತಡ ಉಂಟಾಗುವುದು. ಮತ್ತೊಂದು, ಈ ವಲಸೆಯು ಜನಾಂಗ, ಧರ್ಮ, ಭಾಷೆ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ಸ್ಥಳೀಯ ಜನರ ಉದ್ಯೋಗ ಅವಕಾಶಗಳ ಮೇಲೆ ಸಹ ಪರಿಣಾಮ ಬೀರ್ತಾ ಇದೆ. ಇದರಿಂದಾಗಿ ನಗರಗಳು ಕೂಡ ಸೂಕ್ತವಾದಂಥ ಉದ್ಯೋಗವನ್ನು ಒದಗಿಸುವಂಥ ಸಾಧ್ಯತೆ ತುಂಬ ಕಡಿಮೆಯಾಗುವಂಥ ಸ್ಥಿತಿ ನಿರ್ಮಾಣಗೊಂಡಿರುವುದು. ವಲಸೆಯ ನಿಯಂತ್ರಣ ಕ್ರಮಗಳು. ಈ ವಲಸೆಯನ್ನು ನಿಯಂತ್ರಿಸುವುದಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಳ್ಳಬಹುದು. ಅದರಲ್ಲಿ ಒಂದನೇದಾಗಿ, ಗ್ರಾಮೀಣ ಪ್ರದೇಶದಿಂದ ಉಂಟಾಗ್ತಕ್ಕಂಥ ಅಧಿಕ ಪ್ರಮಾಣದ ವಲಸೆಯಿಂದಾಗಿ ನಗರ ಪ್ರದೇಶಗಳು ಅನೇಕ ಸಮಸ್ಯೆಗಳಿಗೆ ಈಡಾಗ್ತಾ ಇವೆ. ಇದನ್ನು ತಪ್ಪಿಸ್ತಕ್ಕಂಥದ್ದಕ್ಕೆ ನಗರ ಪ್ರದೇಶಗಳಿಗೆ ಒದಗಿಸ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಗ್ರಾಮೀಣ ಪ್ರದೇಶಕ್ಕೆ ಒದಗಿಸಿದರೆ ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶದತ್ತ ಹೋಗುವುದು ಕಡಿಮೆಯಾಗುವುದು. ಇದರಿಂದ ವಲಸೆಯನ್ನು ನಿಯಂತ್ರಿಸಬಹುದು. ಎರಡನೇದು, ನಗರದ ಸುತ್ತಲಿನ ಗ್ರಾಮೀಣ ಪ್ರದೇಶಗಳ ನಡುವೆ ಉತ್ತಮ ಸಾರಿಗೆ ಸೌಲಭ್ಯವನ್ನು ಒದಗಿಸುವುದರಿಂದ ಗ್ರಾಮೀಣ ಜನಸಂಖ್ಯೆ ತಮ್ಮ ಮೂಲ ನೆಲೆಯಲ್ಲಿ ಶಾಶ್ವತವಾಗಿ ನೆಲೆಸುವುದಕ್ಕೆ ಭಾಳಷ್ಟು ಸೂಕ್ತವಾಗ್ತಾ ಇದೆ. ಆ ಕಾರಣದಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಮಧ್ಯೆ ಸೂಕ್ತವಾದಂಥ ಸಾರಿಗೆ ಸಂಪರ್ಕವನ್ನು ಒದಗಿಸುವುದು. ನಗರದ ಸುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಒದಗಿಸೋದ್ರಿಂದ ಗ್ರಾಮೀಣದ ಜನತೆ ತಮ್ಮ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆದುಕೊಳ್ತಕ್ಕಂಥದ್ದಕ್ಕೆ ಸಾಧ್ಯವಾಗ್ತಾ ಇದೆ. ಇದರಿಂದ ಈ ಜನಸಂಖ್ಯೆ ವಲಸೆಯಿಂದ ಉಂಟಾಗ್ತಕ್ಕಂಥ ಒಂದು ಪರಿಣಾಮಗಳನ್ನು ಇಲ್ಲೇ ತಡೆಯಬಹುದು. ಬೃಹತ್ ನಗರಗಳ ಸುತ್ತಮುತ್ತ ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಉಪನಗರಗಳನ್ನು ಕೂಡ ಅಭಿವೃದ್ಧಿಪಡಿಸಿದರೆ ಆ ನಗರ ಪ್ರದೇಶಗಳು ಕೂಡ ಜನಸಾಂದ್ರತೆಯ ಒಂದು ಒತ್ತಡದಿಂದ ಇಲ್ಲೇ ರಕ್ಷಿಸಿಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಗರದ ಹೊರವಲಯದಲ್ಲಿ ಉಪನಗರಗಳನ್ನು ಅಭಿವೃದ್ಧಿಪಡಿಸಬಹುದು. ಇದರಿಂದ ವಲಸೆಯನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕಾರ್ಮಿಕರನ್ನು ಬೃಹತ್ ನಗರಗಳಿಗಿಂತಲೂ ಹೆಚ್ಚಾಗಿ ಉಪನಗರಗಳಲ್ಲಿ ವಾಸಿಸ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಇಲ್ಲೇ ನೀಡಬೇಕಾಗ್ತಾ ಇದೆ. ಇದರಿಂದ ವಲಸೆಯನ್ನು ನಿಯಂತ್ರಿಸಬಹುದು. ನಗರಗಳ ಹೊರ ವಲಯದಲ್ಲಿ ಕೈಗಾರಿಕಾ ವಲಯಗಳನ್ನು ನಿರ್ಮಿಸೋದ್ರಿಂದ ನಗರ ಪ್ರದೇಶದ ಮೇಲೆ ಜನಸಂಖ್ಯೆಯ ಒತ್ತಡವನ್ನು ತಡೆಯಬಹುದು. ಈ ಎಲ್ಲ ಒಂದು ಪೂರಕವಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸೋದ್ರಿಂದ ಜನಸಂಖ್ಯೆಯ ವಲಸೆಯ ಒಂದು ನಿಯಂತ್ರಣವನ್ನು ಮಾಡಬಹುದು. ಭಾರತದ ಮಾನವ ಅಭಿವೃದ್ಧಿ. ಭಾರತ ವಿಶಾಲವಾಗಿರುವ ರಾಷ್ಟ್ರವಾಗಿದ್ದು ಅಗಾಧ ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರವೂ ಕೂಡ ಆಗಿದೆ. ಇಲ್ಲಿ ವಾಸಿಸುವಂಥ ಬಹುಪಾಲು ಜನಸಂಖ್ಯೆಯಲ್ಲಿ ಕೃಷಿಕರೇ ಅಧಿಕ ಸಂಖ್ಯೆಯಲ್ಲಿದ್ದು ಇಲ್ಲಿರುವಂಥ ಜನಸಂಖ್ಯೆಯಲ್ಲಿ ಬಡತನ ಮತ್ತು ಬಡತನದ ರೇಖೆಗಿಂತ ಕೆಳಮಟ್ಟದಲ್ಲಿ ಬದುಕುವಂಥ ಜನ ಕಂಡುಬರುವುದು. ದೇಶವು ಸ್ವಾತಂತ್ರ್ಯ ನಂತರ ಇವರ ಜೀವನ ಮಟ್ಟ ಸುಧಾರಣೆಯು ಒಂದು ಪ್ರಮುಖ ಸಮಸ್ಯೆಯಾಗಿದೆ. ವಿಷಮಶೀತ ಜ್ವರ, ಕಾಲರಾ, ಮಲೇರಿಯಾ ಮುಂತಾದ ಸಾಂಕ್ರಾಮಿಕ ರೋಗಗಳ ಹತೋಟಿ, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸುಧಾರಣೆ ಮೊದಲಾದವುಗಳ ಪರಿಣಾಮದಿಂದಾಗಿ ಶಿಶು ಮರಣ ಪ್ರಮಾಣದ ಇಳಿಕೆ ಮತ್ತು ಜನರ ಜೀವಿತಾವಧಿ ಏರಿಕೆಯಾಗಿ ದೇಶದ ಜನರ ಜೀವನ ಮಟ್ಟ ನಿಧಾನವಾಗಿ ಸುಧಾರಿಸುವಂತಾಗಿದೆ. ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ. ಮಾನವ ಅಭಿವೃದ್ಧಿ ಎಂದರೆ ಜನರು ತಮ್ಮ ಆಯ್ಕೆಗಳನ್ನು ವಿಸ್ತರಿಸಿ ಅವರ ಜೀವನವನ್ನು ಸುಧಾರಿಸುವುದಾಗಿದೆ. ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ಕಾಯ್ದುಕೊಳ್ಳುವುದಕ್ಕೆ ಅತ್ಯುತ್ತಮವಾದಂಥ ಸಾಧನಗಳಲ್ಲಿ ಒಂದಾಗಿದೆ. ವಿಶ್ವಸಂಸ್ಥೆ ಅಭಿವೃದ್ಧಿ ಯೋಜನೆಯ ಹೇಳಿಕೆಯ ಪ್ರಕಾರ ಭಾರತದ ಮಾನವ ಅಭಿವೃದ್ಧಿ ವರದಿಯ ಒಂದು ವಿಶ್ಲೇಷಣೆಯ ಪ್ರಕಾರ ಭಾರತ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕ್ರಮೇಣವಾಗಿ ಬೆಳವಣಿಗೆ ಆಗ್ತಾ ಬರ್ತಾ ಇದೆ ಎಂಬುದು ಕಂಡುಬರ್ತಾ ಇದೆ. ಪ್ರಸ್ತುತವಾಗಿ ಭಾರತ ಸಾಧಾರಣ ಮಾನವ ಅಭಿವೃದ್ಧಿ ದೇಶಗಳಲ್ಲಿ ಒಂದಾಗಿದ್ದು ಮಾನವನ ಅಭಿವೃದ್ಧಿ ಸೂಚ್ಯಂಕವು 1980ರಲ್ಲಿ ಕೇವಲ 0.344ರಷ್ಟಿದ್ದು
2011ರ ವೇಳೆಗೆ ಈ ಮಾನವ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ. 2011ರ ವೇಳೆಗೆ 0.547ಕ್ಕೆ ಏರಿಕೆಯಾಗಿದ್ದು, ಇದನ್ನು ಪ್ರಪಂಚದ ಮಾನವ ಅಭಿವೃದ್ಧಿ ಸೂಚ್ಯಾಂಕಕ್ಕೆ ಹೋಲಿಸಿದಾಗ ಭಾರತ ನಿಧಾನಗತಿಯಲ್ಲಿ ಮಾನವನ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಎಂಬುದು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. 1980ರಲ್ಲಿ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಾಂಕ 0.344ರಷ್ಟು ಇದ್ದು, ಪ್ರಪಂಚದ ಮಾನವ ಅಭಿವೃದ್ಧಿ ಸೂಚ್ಯಾಂಕ 0.558ರಷ್ಟಿತ್ತು. ಆದರೆ ಇತ್ತೀಚಿನ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳ ಒಂದು ಫಲದಿಂದಾಗಿ ಭಾರತದ ಮಾನವ ಅಭಿವೃದ್ಧಿ ಸಾಕಷ್ಟು ಬೆಳವಣಿಗೆಯಾಗಿದೆ. 2011ರ ಪ್ರಕಾರ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಸಾಕಷ್ಟು ಏರಿಕೆಯಾಗಿದ್ದು 0.547ರಷ್ಟಿದ್ದು, ಪ್ರಪಂಚದ ಮಾನವ ಅಭಿವೃದ್ಧಿ ಸೂಚ್ಯಾಂಕಕ್ಕೆ ಹೋಲಿಸಿದಾಗ ಇಲ್ಲಿ ಪ್ರಪಂಚದ ಅಭಿವೃದ್ಧಿ ಸೂಚ್ಯಾಂಕ 0.682ರಷ್ಟಿದೆ. ಈ ಭಾರತದ ಮತ್ತು ಪ್ರಪಂಚದ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿರುವಂಥ ಒಂದು ಸ್ಥಿತಿಯನ್ನು ಈ ಅಂಕಿಅಂಶಗಳು ನಿರೂಪಿಸುವುದು. 2011ರ ಪ್ರಕಾರ ಭಾರತದಲ್ಲಿ ಮಾನವ ಅಭಿವೃದ್ಧಿಯನ್ನು ಹೆಚ್ಚು ಅಭಿವೃದ್ಧಿ ಹೊಂದಿರುವಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕೇರಳ ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಕೇರಳ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹೊಂದಿರುವಂಥ ರಾಜ್ಯವಾಗಿದ್ದು, ಇದಕ್ಕೆ ಪ್ರತಿಯಾಗಿ ಛತ್ತೀಸ್ಗಢ ರಾಜ್ಯ ಅತಿ ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಹೊಂದಿರುವುದು. ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೇಲೆ ಪ್ರಭಾವ ಬೀರುವ ಅಂಶಗಳು: 1. ಜನನ ಮತ್ತು ಮರಣ ಪ್ರಮಾಣ. 2ನೇದಾಗಿ ನಿರೀಕ್ಷಿತ ಜೀವಿತಾವಧಿ. 3ನೇ ಅಂಶ ಆಹಾರ ಮತ್ತು ಪೌಷ್ಟಿಕ ಅಂಶ. 4ನೇ ಅಂಶ ಸಾಕ್ಷರತೆ. ಕೊನೆಯದಾಗಿ ಬಡತನ. ಜನನ ಮತ್ತು ಮರಣ ಪ್ರಮಾಣ. ಭಾರತದಲ್ಲಿ ಸ್ವಾಭಾವಿಕ ಜನನ ಪ್ರಮಾಣ ನಿಧಾನವಾಗಿ ಕಡಿಮೆಯಾಗುತ್ತಿದ್ದು, 1901ರಲ್ಲಿ ಪ್ರತಿ 1000ಕ್ಕೆ 49.2ರಷ್ಟಿದ್ದ ಜನನ ಪ್ರಮಾಣ 2011ರ ವೇಳೆಗೆ 22.22ಕ್ಕೆ ಇಳಿಕೆಯಾಗಿರುವುದು. ಅದೇ ರೀತಿಯಾಗಿ ಮರಣ ಪ್ರಮಾಣವೂ ಕೂಡ ಕಡಿಮೆಯಾಗಿರುವುದು. ಜನನ ಪ್ರಮಾಣಕ್ಕಿಂತ ಮರಣ ಪ್ರಮಾಣ ಅತ್ಯಂತ ತೀವ್ರವಾಗಿ ಇಳಿಕೆಯಾಗಿದ್ದು, ಜನಸಂಖ್ಯೆಯ ಬೆಳವಣಿಗೆಯಲ್ಲಿ ಸಾಕಷ್ಟು ಏರಿಕೆಯಾಗಿದೆ. ಇದರ ಪರಿಣಾಮದಿಂದಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ನಿಧಾನಗತಿಯಲ್ಲಿ ಸಾಗುವುದು. ಈ ಕಾರಣದಿಂದ ಜನನ ಮತ್ತು ಮರಣ ಪ್ರಮಾಣ ಭಾರತದ ಮಾನವನ ಅಭಿವೃದ್ಧಿ ಸೂಚ್ಯಾಂಕದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳೆಂದು ಪರಿಗಣಿಸಲಾಗಿದೆ. ನಿರೀಕ್ಷಿತ ಜೀವಿತಾವಧಿ. ಭಾರತದಲ್ಲಿ 1901ರ ತರುವಾಯ ನಿರೀಕ್ಷಿತ ಜೀವಿತಾವಧಿ ನಿಧಾನಗತಿಯಲ್ಲಿ ಏರಿಕೆಯಾಗ್ತಾ ಇದೆ. 1901ರಿಂದ 1911ರ ಅವಧಿಯಲ್ಲಿ ಸರಾಸರಿ ನಿರೀಕ್ಷಿತ ಜೀವಿತಾವಧಿ ಪುರುಷರಿಗೆ 22.95 ವರ್ಷಗಳು, ಸ್ತ್ರೀಯರಿಗೆ 33.31 ವರ್ಷಗಳಾಗಿತ್ತು. 2011-12ನೇ ಸಾಲಿಗೆ ಸ್ತ್ರೀ ಪುರುಷರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ ಆಗಿದೆ. ಪುರುಷರಿಗೆ 65.77 ವರ್ಷಗಳು, ಸ್ತ್ರೀಯರಿಗೆ 67.95 ವರ್ಷಗಳಿಗೆ ತಲುಪಿದೆ. ಹೀಗಾಗಿ ನಿರೀಕ್ಷಿತ ಜೀವಿತಾವಧಿ ಇವತ್ತು ಹೆಚ್ಚಿಗೆಯಾಗಿದ್ದು, ಆಹಾರ ಧಾನ್ಯಗಳ ಪೂರೈಕೆ, ವೈದ್ಯಕೀಯ ಸೌಲಭ್ಯಗಳು ಇದಕ್ಕೆ ಕಾರಣವಾಗಿದೆ. ಇದು ಮಾನವ ಅಭಿವೃದ್ಧಿ ಸೂಚ್ಯಾಂಕವು ವೃದ್ಧಿಯಾಗಲು ನೆರವಾಗಿದೆ. ಆಹಾರ ಮತ್ತು ಪೌಷ್ಟಿಕ ಅಂಶ. ಉತ್ತಮ ಆರೋಗ್ಯಕ್ಕೆ ಪೌಷ್ಟಿಕ ಅಂಶ ಅವಶ್ಯ, ಉತ್ತಮ ಆಹಾರವು ಅವಶ್ಯ. ಯಾರು ಪೌಷ್ಟಿಕ ಆಹಾರ ಸೇವಿಸ್ತಾರೋ ಅಂಥವರು ಯೋಗ್ಯವಾದ ಸಮಾಜವನ್ನು ನಿರ್ಮಿಸಬಲ್ಲರು ಮತ್ತು ಶಾಂತಿಯುತವಾದ ದೇಶವನ್ನು ಕೂಡ ಕಟ್ಟಬಲ್ಲರು. ಪೌಷ್ಟಿಕ ಆಹಾರಕ್ಕೂ ಆರೋಗ್ಯಕ್ಕೂ ನಿಕಟವಾದಂಥ ಸಂಬಂಧ ಇದೆ. 2011ರ ಜಾಗತಿಕ ಹಸಿವು ಸೂಚ್ಯಾಂಕದ ವರದಿ ಪ್ರಕಾರ ಹಸಿವಿನಿಂದ ಬಳಲುತ್ತಿರುವಂಥ ಪ್ರಪಂಚದ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಒಂದು. ಹಸಿವಿನಿಂದ ಬಳಲುತ್ತಿರುವ ಪ್ರಪಂಚದ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತವು 15ನೇ ಸ್ಥಾನವನ್ನು ಪಡೆದಿದೆ. ಹೀಗಾಗಿ ಭಾರತವು ಹಸಿವಿನಿಂದ ಮುಕ್ತವಾಗಿರುವಂಥ ರಾಷ್ಟ್ರ ಅಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತಾ ಇದೆ. ವಿಶ್ವ ಬ್ಯಾಂಕ್ ಅಂದಾಜಿಸಿರುವಂತೆ ವಿಶ್ವದಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ. ಇಂಥ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೇಲೆ ಆಹಾರ ಮತ್ತು ಪೌಷ್ಟಿಕ ಅಂಶ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇದೆ. ಸಾಕ್ಷರತೆ. ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂಥ ರಾಷ್ಟ್ರವಾಗಿತ್ತು. ಸ್ವಾತಂತ್ರ್ಯ ನಂತರದ ಅವಧಿಗೆ ಸಾಕ್ಷರತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರಿಂದಾಗಿ ಭಾರತದ ಸಾಕ್ಷರತೆಯು
74.4ಕ್ಕೆ ಏರಿಕೆಯಾಗಿದೆ. ಇದರಿಂದಾಗಿ ಭಾರತ ಇವತ್ತ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಹೆಚ್ಚು ಪೂರಕವಾಗಿದೆ. ಆ ಕಾರಣದಿಂದಾಗಿ ಸಾಕ್ಷರತೆ ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೇಲೆ ಪ್ರಭಾವ ಬೀರುವಂಥ ಅಂಶವಾಗಿದೆ. ಬಡತನ. ಭಾರತ ಶ್ರೀಮಂತ ರಾಷ್ಟ್ರ, ಭೌಗೋಳಿಕವಾಗಿ ಅತ್ಯಂತ ಸಂಪದ್ಭರಿತವಾಗಿದ್ದು ಈ ದೇಶವು ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿ ಬಹಳಷ್ಟು ಹಿಂದುಳಿದಿದೆ. ಬಹು ಮುಖ್ಯವಾದಂಥ ಕಾರಣಗಳೆಂದರೆ ಇಲ್ಲಿ ಅನುಸರಿಸುವಂಥ ಮೂಢನಂಬಿಕೆ, ಅನಕ್ಷರತೆ ಮತ್ತು ಬಡತನ. UNDP 2010ರಲ್ಲಿ ವರದಿ ಮಾಡಿರುವಂತೆ 29.9% ಜನರು ಬಡತನದ ರೇಖೆಗಿಂತ ಕೆಳಮಟ್ಟದಲ್ಲಿ ಬದುಕ್ತಾ ಇದ್ದಾರೆ. ಇದರಿಂದಾಗಿ ಭಾರತ ಇನ್ನೂ ಬಡತನದಿಂದ ತುಂಬಿರುವಂಥ ರಾಷ್ಟ್ರವಾಗಿದ್ದು ಬಡತನದ ಕಳಪೆ ಜೀವನ ಮಟ್ಟ, ಹಸಿವು, ಅಪೌಷ್ಟಿಕತೆ, ಅನಕ್ಷರತೆಯಿಂದ ಕೂಡಿರುವಂಥ ಜನಸಂಖ್ಯೆಯ ಒಂದು ರಾಷ್ಟ್ರವಾಗಿ ಇದು ಮಾನವ ಅಭಿವೃದ್ಧಿಗೆ ಭಾಳಷ್ಟು ತಡೆಯಾಗಿದೆ. ಇದಕ್ಕಾಗಿ ಭಾರತ ಸರ್ಕಾರ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದಕ್ಕೆ ಬಡತನ ನಿವಾರಣೆ, ಅಪೌಷ್ಟಿಕತೆ, ಸಾಕ್ಷರತೆಗೆ ಸಂಬಂಧಿಸಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಜಾರಿಗೆ ತಂದು ಅವುಗಳಲ್ಲಿ ಸರ್ವ ಶಿಕ್ಷಣ ಅಭಿಯಾನ, ಅಕ್ಷರ ದಾಸೋಹ, ಅನ್ನಭಾಗ್ಯ ಯೋಜನೆ, ಕ್ಷೀರಭಾಗ್ಯ ಯೋಜನೆ, ಕೂಲಿಗಾಗಿ ಕಾಳು, ಬಾ ಮರಳಿ ಶಾಲೆಗೆ ಅನ್ನುವಂಥ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಯೋಜನೆಗಳು ಈ ದೇಶದ ಮಾನವನ ಅಭಿವೃದ್ಧಿ ಸೂಚ್ಯಂಕವನ್ನು ಹೆಚ್ಚಿಸ್ತಕ್ಕಂಥದ್ದಕ್ಕೆ ಬಹಳಷ್ಟು ನೆರವಾಗಿದೆ. ಇಲ್ಲಿಯವರೆಗೆ ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳಲಾಯಿತು. ಹೆಚ್ಚಿನ ಮಾಹಿತಿಯನ್ನು ಪಠ್ಯಪುಸ್ತಕವನ್ನು ನೋಡಿ. ಧನ್ಯವಾದಗಳು.